ಅವಳು ಜಗತ್ತಿಗೆ ಕಾಣಿಸಿಕೊಂಡದ್ದೇ ಅಪೂರ್ವ ರೀತಿಯಲ್ಲಿ. ಅವಳು ಅಂತಿಂಥ ಜನರ ಕೈಗೆ ಸೇರದೆ ಮಿಥಿಲೆಯ ಮಹಾರಾಜ ಜನಕನ ಕೈಗೇ ಸಿಕ್ಕಿದಳು. ಅದೊಂದು ಅಪೂರ್ವ ಪ್ರಸಂಗ. ಸಂತಾನವಿಲ್ಲದೆ ಜನಕ ಯಜ್ಞ ಮಾಡಲು ತೊಡಗಿದಾಗಲೇ ಮಗುವಾಗಿ ಸೀತೆ ದೊರೆತದ್ದು ವಿಶೇಷವಲ್ಲವೇ? ಅದರಿಂದ ಜನಕ ಮಹಾರಾಜ ಮತ್ತು ಅವನ ರಾಣಿ ಸಂತೋಷ ಪಡುವುದು ಸಹಜವೇ? ಹೌದು ಗುರುದೇವ. ಯಾವ ಸಂತಾನಕ್ಕಾಗಿ ಜನಕ ಮಹಾರಾಜನು ಯಾಗವನ್ನು ಮಾಡಲು ಮುಂದಾದನೋ ಅದರ ಆರಂಭಕ್ಕೆ ಮೊದಲೇ ಇಷ್ಟಾರ್ಥ ಫಲಿಸಿದರೆ ಸಂತೋಷವಾಗದೇ ಇರುತ್ತದೆಯೇ? ಹೌದು. ರಾಜ ರಾಣಿಯರಿಗೆ, ಮಿಥಿಲೆಯ ಪ್ರಜೆಗಳಿಗೆ ಅಪಾರ ಸಂತೋಷ ಉಂಟಾಯಿತು. ಅದೃಷ್ಟ ದೇವತೆಯಂತೆ ದೊರೆತ ಮಗುವಿನ ಮೇಲೆ ರಾಜರಾಣಿಯರಿಗೆ ಅಪಾರ ಪ್ರೀತಿ ಉಂಟಾಯಿತು. ರಾಜರ್ಷಿ ಎನಿಸಿದ ಜನಕ ಮಹಾರಾಜನ ಅರಮನೆಯಲ್ಲಿಯೇ ತನ್ನ ಬಾಲ್ಯವನ್ನು ಕಳೆದದ್ದು ಸೀತೆಯ ಜೀವನದ ಆನಂದದ ಕ್ಷಣಗಳು. ಆನಂತರ ಅವಳಿಗೆ ಇನ್ನೂ ಹೆಚ್ಚಿನ ಸಂತೋಷ ಪ್ರಾಪ್ತಿಯಾಯಿತು. ಅದೇನೆಂದು ನೀವೇ ಹೇಳಿ. ಅದು ಶ್ರೀರಾಮಚಂದ್ರನ ಜೊತೆಗೆ ನಡೆದ ಅವಳ ವಿವಾಹವಲ್ಲವೇ ಗುರುದೇವ? ಹೌದು, ಅದರಲ್ಲಿ ಸಂದೇಹವೇ ಇಲ್ಲ. ಸೀತೆಯು ಶ್ರೇಷ್ಠ ಕನ್ಯಾರತ್ನವಾಗಿದ್ದರೆ ಶ್ರೀರಾಮ ಪುರುಷೋತ್ತಮನಾಗಿದ್ದ, ಮಹಾವೀರನಾಗಿದ್ದ. ಯಾರಿಗೂ ಸಗ್ಗದ ಶಿವಧನಸ್ಸನ್ನು ಮಣಿಸಿ ವಿವಾಹಕ್ಕೆ ಸಿದ್ಧನಾದ. ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತೆಯ ಆನಂದಕ್ಕೆ ಪಾರವೇ ಇಲ್ಲ. ಅವಳು ಶ್ರೀರಾಮನ ಕೈ ಹಿಡಿದು ಅವನ ಪತ್ನಿಯಾದಳು. ಸೂರ್ಯ ವಂಶದ ಸೊಸೆಯಾಗಿ ಅಯೋಧ್ಯೆಯಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದಳು. ಶ್ರೀರಾಮನೊಡನೆ ಅವಳು ಕಳೆದ ದಿನಗಳು ಅವಳ ಜೀವನದ ಮಹತ್ವವಾದ ಸಂತೋಷದ ಕ್ಷಣಗಳು. ಆದರೆ ಗುರುಗಳೇ, ಅವಳ ಆನಂದದ ಜೀವನ ದುರದೃಷ್ಟವಶಾತ್ ಕೊನೆಯಾಗುವಂತಾಯಿತು. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ಯುವರಾಜನಾಗುವುದರಿಂದ ವಂಚಿತನಾಗಿ 14 ವರ್ಷಗಳ ಕಾಲ ವನವಾಸಕ್ಕೆಂದು ಅರಣ್ಯಕ್ಕೆ ತೆರಳಿದ. ಇಲ್ಲ ಶಿಷ್ಯರೇ, ರಾಮ ವನವಾಸಕ್ಕೆ ತೆರಳಿದನೆಂದು ಆಕೆಯ ಸಂತೋಷ ಕೊನೆಯಾಗಲಿಲ್ಲ. ಪತಿವ್ರತೆಯಾದ ಅವಳು ಪತಿಯೊಡನೆ ಅರಣ್ಯದಲ್ಲೇ ಇದ್ದರೂ ಅರಮನೆಯಲ್ಲಿದ್ದಂತೆಯೇ ಸಂತೋಷವನ್ನು ಕಾಣುತ್ತಾಳೆ. ಆದರೆ ಗುರುಗಳೇ, ಸೀತಾದೇವಿಯು ರಾಮನ ಜೊತೆ ವನವಾಸಕ್ಕೆ ಹೊರಟಾಗ ಸ್ವಲ್ಪವೂ ದುಃಖ ಪಡಲಿಲ್ಲವೇ? ಅವಳು ಸಂತೋಷದಿಂದಲೇ ಪತಿಯೊಂದಿಗೆ ಹೋದಳೆ. ಶಿಷ್ಯರೇ, ಸೀತೆಗೆ ದುಃಖವಾಯಿತು ನಿಜ. ಆದರೆ ವನವಾಸಕ್ಕೆ ಹೋಗುತ್ತೇನೆಂದಲ್ಲ. ರಾಮನು ಅವಳು ಬರುವುದು ಬೇಡ ಎಂದು ನಿರಾಕರಿಸಿದಾಗ ಅವಳಿಗೆ ದುಃಖವಾಯಿತು. 14 ವರ್ಷಗಳ ಕಾಲ ಪತಿಯಿಂದ ದೂರವಿರಲು ಅವಳು ಇಷ್ಟಪಡಲಿಲ್ಲ. ಅದರಿಂದಲೇ ವಿಯೋಗದ ದುಃಖಕ್ಕಿಂತಲೂ ಪತಿಯೊಂದಿಗಿರುವ ವನವಾಸವೇ ಸುಖಕರವೆಂದು ಪರಿಪರಿಯಾಗಿ ಪ್ರಾರ್ಥಿಸಿಕೊಂಡು ಪತಿಯೊಡನೆ ವನವಾಸಕ್ಕೆ ಹೋದಳು. ಬೇಸರವಾಗುತ್ತಿದೆಯೇ? ಅದಕ್ಕೆ ಯಾವ ಶಿಕ್ಷೆ ಬೇಕಾದರೂ ವಿಧಿಸಿ, ಅದನ್ನು ಸ್ವೀಕರಿಸುತ್ತೇನೆ. ಆದರೆ ವನವಾಸಕ್ಕೆ ನೀವು ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲೇಬೇಕು. ಅದನ್ನು ನೀವೇ ಆಗಲಿ, ಬೇರೆ ಯಾರೇ ಆಗಲಿ, ಸಾಕ್ಷಾತ್ ತ್ರಿಮೂರ್ತಿಗಳೇ ಆಗಲಿ, ನನ್ನನ್ನು ಕದಲಿಸಲಾರರು. ದೇವಿ, ನಿನ್ನ ನಿರ್ಧಾರ ಅಚಲವಾಗಿದೆ. ಆಗಲಿ, ನಾನು ನಿನ್ನನ್ನು ನನ್ನ ಜೊತೆಗೆ ವನವಾಸಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಧನ್ಯಳಾದೆ ಸ್ವಾಮಿ. ನಿಮ್ಮ
ನಿಮ್ಮ ಅನುಗ್ರಹದಿಂದ ನನಗೆ ಪರಮ ಸಂತೋಷವಾಗಿದೆ. ನಿನ್ನೆ ಸಂಭ್ರಮ ಅಳಿಯಿತು, ಲೋಕ ಶೋಕದಿ ಮುಳುಗಿತು. ನಿನ್ನೆ ಸಂಭ್ರಮ ಅಳಿಯಿತು, ಲೋಕ ಶೋಕದಿ ಮುಳುಗಿತು. ದಾರು ಮಡಿಯಲಿ ರಾಮನ ಕಂಡು ಜನಮನ ಮರುಗಿತು. ಸೀತೆಗೆ ವನವಾಸ ಕಷ್ಟವೆನಿಸಲೇ ಇಲ್ಲವೇ? ಖಂಡಿತ ಇಲ್ಲ. ಅವಳು ಮಹಾಪತಿವ್ರತೆ. ಪತಿವ್ರತೆಯಾದವಳಿಗೆ ಪತಿಯ ಸಾನ್ನಿಧ್ಯ, ಪತಿಯ ಸೇವೆ, ಪತಿವ್ರತ ಧರ್ಮ ಪಾಲನೆಯೇ ಸದಾ ಆನಂದವನ್ನುಂಟು ಮಾಡುತ್ತದೆ.